5 ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ದುರುಪಯೋಗ ಆರೋಪ. ಸಾರ್ವಜನಿಕ ಸಭೆಯಲ್ಲೇ ತಪ್ಪಪ್ಪಿಕೊಂಡ ಡೈರಿ ಕಾರ್ಯದರ್ಶಿ. ರೈತರು ಕಷ್ಟಪಟ್ಟು ಸಂಪಾದಿಸಿದ ಹಣ ಸುರಕ್ಷಿತವಾಗಿರಬೇಕಿದ್ದ ಹಾಲಿನ ಡೈರಿಯಲ್ಲೇ ಲಕ್ಷಾಂತರ ರೂಪಾಯಿ ದುರುಪಯೋಗವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ರೈತರು ಮತ್ತು ಗ್ರಾಮಸ್ಥರು ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಈ ಆರೋಪಗಳು ಕೇಳಿಬಂದಿವೆ. ತೊಂಡೆಬಾವಿ ಹಾಲಿನ ಡೈರಿಯಲ್ಲಿ ಕಳೆದ 7 ವರ್ಷಗಳಿಂದ ಡೈರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಶೇಖರ್ ರೆಡ್ಡಿ ಯಾರ ಗಮನಕ್ಕೂ ಬಾರದೆ ಕೇವಲ 5 ತಿಂಗಳಲ್ಲೇ ಡೈರಿಯಲ್ಲಿದ್ದ ರೈತರ ಲಕ್ಷಾಂತರ ರೂಪಾಯಿ ಹಣವನ್ನ ತಮ್ಮ ಸ್ವಂತ ಕೆಲಸಗಳಿಗೆ ಬಳಸಿಕೊಂಡಿದ್ದಾರೆ. ಅಲ್ಲದೆ ಈ ಬಗ್ಗೆ ತನಿಖೆ ನಡೆಸಬೇಕಾದ ಅಧಿಕಾರಿಗಳು ಕೂಡ ಸೂಕ್ತ ಕ್ರಮ ಕೈಗೊಳ್ಳದೆ ಕೇವಲ ಡೈರಿಗೆ ಭೇಟಿ ನೀಡಿ ತೆರಳುತ್ತಿದ್ದಾರೆ ಎಂದು ರೈತರು ಅಸಮಾಧಾನ ಹೊರಹಾಕಿದ್ರು. ಆ ಹಣನ ನಾನು ಇಷ್ಟು ದಿನದಲ್ಲಿ ನಮ್ಮ ಸಂಘಕ್ಕೆ ನಾನು ದುಡ್ಡು ಕಟ್ತೀನಿ, ದುಡ್ಡು ಕಟ್ಟಿದ ಮೇಲೆ ಅವತ್ತಿನ ದಿವಸ ನೀನು ರಾಜೀನಾಮೆ ಕೊಟ್ಬಿಡು. ರಾಜೀನಾಮೆ ಕೊಟ್ಬಿಟ್ಟು ದುಡ್ಡು ಕಟ್ಟಿದ ನೆಕ್ಸ್ಟ್ ದಿನನೇ ನೀನು ನಾಳೆ ಕಟ್ಟು, ನಾಳೆ ರಾಜೀನಾಮೆ ಕೊಟ್ಟು ಹೊರಟು. ನೀನ್ ದುಡ್ಡು ಹಣ ಪೂರ್ತಿ ಆಗೋವರೆಗೂ ನಿಮ್ಗೆ ಒಂದು ಟೈಮ್ ಕೊಡ್ತೀವಿ, 1 ವಾರ ಅಥವಾ 15 ದಿವಸ ಟೈಮ್ ಕೊಡ್ತೀವಿ. 15 ದಿವಸ ನಿಮ್ದು ಹಣ ಭರ್ತಿ ಮಾಡಿಬಿಟ್ಟು ಆಗೋದಿಲ್ಲ ಸರ್, ನಾನು ಒಪ್ಪೋದಿಲ್ಲ. ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ತಿರ್ಗಾ ನಾವು ಟೈಮ್ ಕೊಡೋದಲ್ಲ, ಅರ್ಥ ಇಲ್ಲ, ನಾವು ಒಪ್ಪೋದಿಲ್ಲ. ಇನ್ನು ಸ್ಥಳಕ್ಕಾಗಮಿಸಿದ ಚಂದ್ರಶೇಖರ್ ರೆಡ್ಡಿ ಕಳೆದ 5 ತಿಂಗಳ ಅವಧಿಯಲ್ಲಿ 2,33,696 ರೂಪಾಯಿಗಳನ್ನ ತಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದು, ಕಾಲಾವಕಾಶ ನೀಡಿದರೆ ಸಂಪೂರ್ಣ ಹಣವನ್ನ ಹಿಂತಿರುಗಿಸುವುದಾಗಿ ಸಭೆಯಲ್ಲೇ ತಪ್ಪೊಪ್ಪಿಕೊಂಡರು. ಈ ವೇಳೆ ಡೈರಿ ಅಧ್ಯಕ್ಷ ಹಾಗೂ ಚಿಮುಲ್ ನಿರ್ದೇಶಕ ಕಾಂತರಾಜು ಮಾತನಾಡಿ, ರೈತರ ಮತ್ತು ಆಡಳಿತ ಮಂಡಳಿಯ ಗಮನಕ್ಕೆ ಬಾರದೆ ಕಾರ್ಯದರ್ಶಿ ಹಣ ದುರುಪಯೋಗ ಮಾಡಿಕೊಂಡಿರುವುದನ್ನು ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. 15 ದಿನಗಳೊಳಗಾಗಿ ಹಣವನ್ನ ಹಿಂತಿರುಗಿಸಬೇಕು, ಬಳಿಕ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ನರೇಂದ್ರ, ಸೂಪರ್ವೈಸರ್ ಮಂಜುನಾಥ್, ಡೈರಿ ನಿರ್ದೇಶಕರು, ರೈತರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದು, ಈ ವೇಳೆ ಡೈರಿಯ ಹಣಕಾಸು ವ್ಯವಹಾರಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದರು. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.